ಎಲ್ಲರಿಗೂ ನಮಸ್ಕಾರ. ಇಂದು 10 ಸೈಕಾಲಜಿಕಲ್ ಅಂಡ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಗಳನ್ನ ನಾನು ಹೇಳ್ತಾ ಇದ್ದೇನೆ ಅಬೌಟ್ ಲರ್ನಿಂಗ್, ಡಿಸಿಪ್ಲಿನ್, ಎಜುಕೇಶನ್ ಅಂಡ್ ಸಕ್ಸಸ್ ಬಗ್ಗೆ. ಮೊದಲನೇದಾಗಿ, ದ ಬ್ರೈನ್ ಲರ್ನ್ಸ್ ಬೆಟರ್ ವಿತ್ ರಿಪಿಟೇಷನ್. ಯಾವಾಗ ನಾವು ರಿಪಿಟೇಷನ್ ಮಾಡ್ತೀವಿ, ಪದೇ ಪದೇ ಅಭ್ಯಾಸ ಮಾಡುತ್ತೇವೆ, ಆವಾಗ ಮೆದುಳು ಆ ವಿಷಯವನ್ನು ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಕೊಳ್ಳುತ್ತದೆ. ಎರಡನೇದಾಗಿ, ಸ್ಲೀಪ್ ಇಂಪ್ರೂವ್ಸ್ ಮೆಮೊರಿ. ಅಂದ್ರೆ ಸರಿಯಾದ ನಿದ್ರೆ ಮಕ್ಕಳ ಕಲಿಕೆಯನ್ನು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಗುಡ್ ಸ್ಲೀಪ್ ಹೆಲ್ಪ್ಸ್ ಚಿಲ್ಡ್ರನ್ ಲರ್ನ್ ಫಾಸ್ಟರ್ ಅಂಡ್ ಇಂಪ್ರೂವ್ಸ್ ಮೆಮೊರಿ ಪವರ್. ಮೂರನೇದಾಗಿ, ಎನ್ಕರೇಜ್ಮೆಂಟ್ ಇನ್ಕ್ರೀಸಸ್ ಕಾನ್ಫಿಡೆನ್ಸ್. ಪ್ರೋತ್ಸಾಹ ನೀಡಿದರೆ ಮಕ್ಕಳ ಆತ್ಮವಿಶ್ವಾಸ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗುತ್ತೆ ಮತ್ತು ಅವರು ಉತ್ತಮವಾಗಿ ಕಲಿಯುವಂತಹ ಕೆಲಸ ಮಾಡುತ್ತಾರೆ. ಹಾಗಾಗಿ ಮಕ್ಕಳಿಗೆ ಆವಾಗವಾಗ ಪ್ರೋತ್ಸಾಹವನ್ನು ನೀಡುವಂತ ಕೆಲಸ ನಾವು ಮಾಡಬೇಕು. ಎನ್ಕರೇಜ್ಮೆಂಟ್ ಇನ್ಕ್ರೀಸಸ್ ಚಿಲ್ಡ್ರನ್ಸ್ ಕಾನ್ಫಿಡೆನ್ಸ್ ಅಂಡ್ ಹೆಲ್ಪ್ಸ್ ದೆಮ್ ಲರ್ನ್ ಬೆಟರ್. ಡಿಸಿಪ್ಲಿನ್ ಬಿಲ್ಡ್ಸ್ ಸಕ್ಸಸ್ ಹ್ಯಾಬಿಟ್ಸ್. ಶಿಸ್ತು ಜೀವನದಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಶಿಸ್ತು ಬಹಳ ಮುಖ್ಯವಾಗಿರುತ್ತದೆ. ಡಿಸಿಪ್ಲಿನ್ ಕ್ರಿಯೇಟ್ಸ್ ಸ್ಟ್ರಾಂಗ್ ಹ್ಯಾಬಿಟ್ಸ್ ದಟ್ ಲೀಡ್ ಟು ಸಕ್ಸಸ್ ಇನ್ ಲೈಫ್. ಐದನೇದು, ಸ್ಮಾಲ್ ಡೈಲಿ ಪ್ರಾಕ್ಟೀಸ್ ಗಿವ್ಸ್ ಬಿಗ್ ರಿಸಲ್ಟ್ಸ್. ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದರೆ ದೊಡ್ಡ ಯಶಸ್ಸು ಸಾಧ್ಯವಾಗುತ್ತದೆ. ಸ್ಮಾಲ್ ಡೈಲಿ ಪ್ರಾಕ್ಟೀಸ್ ಕ್ಯಾನ್ ಕ್ರಿಯೇಟ್ ಗ್ರೇಟ್ ಸಕ್ಸಸ್ ಓವರ್ ಟೈಮ್. ಆರನೇದಾಗಿ, ಪಾಸಿಟಿವ್ ವರ್ಡ್ಸ್ ಎಫೆಕ್ಟ್ ದ ಬ್ರೈನ್. ಯಾವಾಗ ಆದರೂ ನಾವು ಮಕ್ಕಳ ಮುಂದೆ ಒಳ್ಳೆಯ ಮಾತುಗಳನ್ನು ಆಡಬೇಕು. ಮಕ್ಕಳ ಮುಂದೆ ಒಂದೇ ಅಂತ ಹೇಳಿ ಅಲ್ಲ, ಯಾರ ಮುಂದೆ ಆಗಿರಲಿ ಒಳ್ಳೆಯ ಮಾತುಗಳನ್ನು ಆಡುವುದು ಬಹಳ ಉತ್ತಮವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಮಾತುಗಳು ಮಕ್ಕಳ ಮೇಲೆ ಅಥವಾ ಬೇರೆಯವರ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತವೆ. ಸೊ ಪಾಸಿಟಿವ್ ವರ್ಡ್ಸ್ ಹ್ಯಾವ್ ಅ ಹೆಲ್ದಿ ಎಫೆಕ್ಟ್ ಆನ್ ದ ಬ್ರೈನ್ ಅಂಡ್ ಇಮೋಷನ್ಸ್. ಏಳನೇದಾಗಿ, ಫಿಯರ್ ರೆಡ್ಯೂಸಸ್ ಲರ್ನಿಂಗ್ ಎಬಿಲಿಟಿ. ಅಂದ್ರೆ ಫಿಯರ್ ಅಂತ ಹೇಳಿದ್ರೆ ಭಯ ಮತ್ತು ಒತ್ತಡ ಇದ್ದಾಗ ಮಕ್ಕಳ ಕಲಿಕೆ ಸಾಮರ್ಥ್ಯ ಏನಾಗಿಬಿಡುತ್ತೆ, ಕಡಿಮೆಯಾಗಿ ಬಿಡುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಭಯ ಮತ್ತು ಒತ್ತಡದಿಂದ ಕಲಿಸುವಂತಹ ಪ್ರಯತ್ನ ಯಾವತ್ತಿಗೂ ಮಾಡಬಾರದು. ಫಿಯರ್ ಅಂಡ್ ಸ್ಟ್ರೆಸ್ ರೆಡ್ಯೂಸ್ ದ ಬ್ರೈನ್ಸ್ ಎಬಿಲಿಟಿ ಟು ಲರ್ನ್ ಎಫೆಕ್ಟಿವ್ಲಿ. ಎಂಟನೇದು, ರೀಡಿಂಗ್ ಡೈಲಿ ಇಂಪ್ರೂವ್ಸ್ ಥಿಂಕಿಂಗ್ ಸ್ಕಿಲ್ಸ್. ಪ್ರತಿದಿನ ಓದುವ ಅಭ್ಯಾಸ ಮಕ್ಕಳ ಚಿಂತನೆ ಮತ್ತು ಕಲ್ಪನೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ರೀಡಿಂಗ್ ಪೀರಿಯಡ್ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಿಂದ ಏನಾಗುತ್ತಾ ಅಂತ ಹೇಳಿದ್ರೆ ಮಕ್ಕಳ ಚಿಂತನೆ ಮತ್ತು ಕಲ್ಪನೆ ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತದೆ. ಡೈಲಿ ರೀಡಿಂಗ್ ಇಂಪ್ರೂವ್ಸ್ ಥಿಂಕಿಂಗ್, ಇಮ್ಯಾಜಿನೇಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್. ಒಂಬತ್ತನೇದು, ಹಾರ್ಡ್ ವರ್ಕ್ ಚೇಂಜಸ್ ದ ಬ್ರೈನ್. ನಿರಂತರ ಪರಿಶ್ರಮ ಮಾಡ್ತೀವಲ್ಲ, ನಿರಂತರ ಪರಿಶ್ರಮ ನಾವು ಮಕ್ಕಳ ಜೊತೆಗೆ ಮಾಡಿಸಿದಾಗ ಮೆದುಳಿನ ಸಾಮರ್ಥ್ಯ ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಸ್ಟ್ರೆಂಥ್ಸ್ ಬ್ರೈನ್ ಕನೆಕ್ಷನ್ಸ್ ಅಂಡ್ ಸ್ಕಿಲ್ಸ್. ಹತ್ತನೇದು, ಚಿಲ್ಡ್ರನ್ ಲರ್ನ್ ಮೋರ್ ಬೈ ಎಕ್ಸಾಂಪಲ್. ಅಂದ್ರೆ ಮಕ್ಕಳು ಮಾತಿಗಿಂತ ದೊಡ್ಡವರ ನಡೆ ನುಡಿಯನ್ನು ನೋಡಿ ಹೆಚ್ಚು ಕಲಿಯುತ್ತಾರೆ. ಅವರು ಯಾವಾಗಲೂ ದೊಡ್ಡವರನ್ನು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅದು ಶಿಕ್ಷಕರಾಗಿರಲಿ ಅಥವಾ ಪಾಲಕರಾಗಿರಲಿ, ಆ ಮಕ್ಕಳು ಅದನ್ನೇ ಕಾಪಿ ಮಾಡುವಂತಹ ಕೆಲಸ ಮಾಡುತ್ತಾರೆ. ಸೊ ಚಿಲ್ಡ್ರನ್ ಲರ್ನ್ ಮೋರ್ ಫ್ರಮ್ ಎಕ್ಸಾಂಪಲ್ ಅಂಡ್ ಆಕ್ಷನ್ ದೆನ್ ಫ್ರಮ್ ವರ್ಡ್ಸ್ ಅಲೋನ್ ಅಂತ ಹೇಳಿ. ಯೂಸ್ಫುಲ್ ಕ್ಲೋಸಿಂಗ್ ಲೈನ್ಸ್ ಫಾರ್ ಆಲ್ ಸ್ಕೂಲ್ಸ್. ಶಿಕ್ಷಣ ಕೇವಲ ಪಾಠವಲ್ಲ, ಅದು ಉತ್ತಮ ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆಯಾಗಿದೆ. ಎಜುಕೇಶನ್ ಇಸ್ ನಾಟ್ ಓನ್ಲಿ ಅಬೌಟ್ ಲೆಸನ್ಸ್, ಇಟ್ ಈಸ್ ದ ಪ್ರೊಸೆಸ್ ಆಫ್ ಬಿಲ್ಡಿಂಗ್ ಅ ಗುಡ್ ಕ್ಯಾರೆಕ್ಟರ್. ಥ್ಯಾಂಕ್ ಯು.